ಏನ್ರಿ ಮೀಡಿಯಾ ಮಾಧ್ಯಮದವರು ಎಲ್ಲಾದರೂ ಹೋದ್ರೆ ಸಾಕು, ಪರಿಚಯ ಇರೋರು ಏನ್ರಿ ಮೀಡಿಯಾ ಅನ್ನೋದು ಕಾಮನ್ ಆಗಿದೆ. ನಟ ದರ್ಶನ್ ಅಂದ್ರೆ ನಿಮಗೆ ಯಾಕಿಷ್ಟು ಊರಿ? ದಿನ ಪೂರ್ತಿ ದರ್ಶನ್ 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 ಅಂತ ಜಪ ಮಾಡ್ತೀರಿ. ದರ್ಶನ್ ಇಲ್ಲ ಅಂದ್ರೆ ನೀವು ಅನ್ನನೇ ತಿನ್ನಲ್ಲ ಅಲ್ವಾ? ದರ್ಶನ್ ಇಂದಲೇ ಮಾಧ್ಯಮಗಳು ಬದುಕಿದ್ದಾವೆ ಅಲ್ವಾ? ಈ ರೀತಿ ನನಗೆ ಅದೆಷ್ಟೋ ಜನ ಕೇಳಿದ್ದಾರೆ. ಆದ್ರೆ ನಾನು ಈ ಬಗ್ಗೆ ಸತ್ಯ ಹೇಳೋಕೆ ಹೋದ್ರೆ ಅದನ್ನ ಯಾರು ನಂಬ್ತಿರ್ಲಿಲ್ಲ. ಇದ್ರ ಹಿಂದೆ ರಾಜಕೀಯ ಇದೆ ಅಂತ ರಾಜಕೀಯವನ್ನು ಬೆರೆಸ್ತಾ ಇದ್ರು. ಆದ್ರೆ ಮಾಧ್ಯಮದ ಒಳಗಡೆ ನಡೆಯೋ ಅಸಲಿಯತ್ತೇ ಬೇರೆ. ಅರೆ, ಮಾಧ್ಯಮದ ಒಳಗೆ ನಡೆಯೋದು ನಿಮಗೆ ಹೇಗೆ ಗೊತ್ತು ಅಂತ ಪ್ರಶ್ನೆ ಮಾಡಬಹುದು. ಎಸ್, ನಾನು ಕೂಡ ಮಾಧ್ಯಮದ ಒಳಗೆ ಕೆಲಸ ಮಾಡ್ತಿರೋನು. ನಟ ದರ್ಶನ್ ಸುದ್ದಿಯ ಹಾಳಾಗಲದ ಬಗ್ಗೆ ಬಹಳ ಚೆನ್ನಾಗಿಯೇ ಗೊತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆದಾಗಿನಿಂದ ದರ್ಶನ್ ಅವರನ್ನ ಮಾಧ್ಯಮಗಳು ನಡೆಸಿಕೊಂಡ ರೀತಿ ಎಲ್ಲದೂ ಗೊತ್ತು. ಅದೇ ರೀತಿ ಮಾಧ್ಯಮಗಳು ದರ್ಶನ್ ಅವರನ್ನ ಬ್ಯಾನ್ ಮಾಡಿದ್ದರ ಬಗ್ಗೆಯೂ ಇಂಚಿಂಚು ಮಾಹಿತಿ ಗೊತ್ತು. ಹಾಗಾಗಿಯೇ ಅಸಲಿ ಸತ್ಯವನ್ನ ದರ್ಶನ್ ಅಭಿಮಾನಿಗಳ ಮುಂದೆ, ರಾಜ್ಯದ ಜನತೆಯ ಮುಂದೆ ತೆರೆದಿಡ್ತಿದ್ದೀನಿ. ದರ್ಶನ್ ಅಂದ್ರೆ ಇಡೀ ರಾಜ್ಯದಲ್ಲಿ ಸೆನ್ಸೇಷನ್. ಮಾಧ್ಯಮಗಳಂತೂ ದರ್ಶನ್ ಹೆಸರನ್ನ ಜಪ ಮಾಡದೇ ಇರೋದಿಲ್ಲ. ಯಾಕಂದ್ರೆ ದರ್ಶನ್ ಅನ್ನೋ ಹೆಸರೇ ದೊಡ್ಡ TRP. ದರ್ಶನ್ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಒಳಗೊಂಡಿರುವಂತಹ ಒಬ್ಬ ಸ್ಟಾರ್ ಸೂಪರ್ ಡೂಪರ್ ನಟ. ದರ್ಶನ್ ಅಭಿಮಾನಿಗಳು ಕೂಡ ದರ್ಶನ್ ಅಂದ್ರೆ ಪ್ರಾಣ ಬಿಡೋಕ್ಕೂ ಸಿದ್ಧರಿದ್ದಾರೆ. ಈ IPL ನಲ್ಲಿ RCB ಟೀಮ್ ಹೇಗೋ ಹಾಗೆ ದರ್ಶನ್ ಅಭಿಮಾನ ಬಳಗವು ದೊಡ್ಡದಾಗಿಯೇ ಇದೆ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರೆ ಇದನ್ನ ಮಾಧ್ಯಮಗಳು ಹೇಗೆ ಬಂಡವಾಳ ಮಾಡಿಕೊಂಡಿದ್ದಾರೆ ಗೊತ್ತಾ? ಒಂದೊಂದು ಅಸಲಿ ಸತ್ಯವನ್ನ ಬಿಚ್ಚಿಡ್ತೀನಿ ಕೇಳಿ. ಈ ದರ್ಶನ್ ಹಾಗೂ ಮಾಧ್ಯಮದವರಿಗೆ ಯಾಕೆ ವೈಮನಸ್ಸು ಗೊತ್ತಾ? ಇದೆಲ್ಲ ಈ ರೀತಿ ಆಗೋಕೆ ಕಾರಣ ಏನು ಗೊತ್ತಾ? ಯಾವುದೋ ಒಂದು ಪ್ರಕರಣ ಸಂಬಂಧ ದರ್ಶನ್ ಬಗ್ಗೆ ಮಾಧ್ಯಮಗಳು ಸುದ್ದಿ ಮಾಡಿದ್ವು. ಈ ವೇಳೆ ದರ್ಶನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗುತ್ತೆ. ಅದರಲ್ಲಿ ಮಾಧ್ಯಮದ ಬಗ್ಗೆ ಅತಿ ಕೆಟ್ಟದಾಗಿ ಸೊಂಟದ ಕೆಳಗಿನ ಮಾತುಗಳಲ್ಲೇ ಬೈದಿರೋದು ಕಂಡು ಬರುತ್ತೆ. ಅದೇನೇನು ಅಂದ್ರೆ, ಅದನ್ನು ಹೇಳ್ತೀವಿ ಕೇಳಿ, ಆದ್ರೆ ತೀರಾ ಕೆಟ್ಟದಾಗಿ ಇರೋ ಕಾರಣ ಅದನ್ನ ಪೂರ್ತಿ ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಹಾಗಾದ್ರೆ ಇರೋದೇನು ಗೊತ್ತಾ? ಅದನ್ನ ಕೇಳಿ. ನಮ್ಮನ್ನ ಡ್ಯಾಶ್ ಸೂ ಹುಟ್ಟಿದ ಸೂ ಮಕ್ಕಳು ಮೀಡಿಯಾದವರು. ಇವು ಎಷ್ಟೇ ಡ್ಯಾಶ್ ಡ್ಯಾಶ್ ನನ್ನ ಹತ್ತಿರ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡಿಕೊಳ್ತೀನಿ. ಏನ್ರಿ ಮೀಡಿಯಾ? ರೀ ಸ್ವಾಮಿ, ನಾನು ಜೈಲಿಗೆ ಹೋಗಿ ಬಂದವನು. ನನಗೆ ಮೀಡಿಯಾ ನನ್ನ ಸಮಾನ. ಏನ್ರಿ ಕಿತ್ಕೊಳ್ತೀರಿ ನಂದು? ನಿಮಗೆ ಯೋಗ್ಯತೆ ಇದೆಯಾ ನಂದು ಕಿತ್ಕೊಳ್ಳಕ್ಕೆ? ನಾನು ಬೇರೆ ಯಾವುದೋ ಲೌಡಕ್ಕೇಬಲ್ ಹೀರೋಗಳ ಥರ ಇಲ್ಲ ಸ್ವಾಮಿ. ನಾನು ಪಕ್ಕಾ ಲೋಕಲ್. ನಿಮ್ಮ ಮೀಡಿಯಾ ನನಗೆ ಡ್ಯಾಶ್ ಸಮಾನ. ನೀವು ಅಂದ್ಕೊಂಡು ಬಿಟ್ಟಿದ್ದೀರಿ ನಾವು ಏನೋ ಕಿತ್ತಾಕೊಂಡು ಬಿಡ್ತೀವಿ ಅಂತ. ರೀ, ಅವತ್ತೆಲ್ಲ ಅಷ್ಟೆಲ್ಲ ಆದರೂ ನನ್ನ ಶಾನ ಕಿತ್ಕೊಳ್ಳೋಕ್ಕೂ ಆಗಿಲ್ಲ. ರೀ ಸ್ವಾಮಿ, ನಾನು ಇವತ್ತೊಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸ್ವಾಮಿ. ನಿಮ್ಮ ಮೀಡಿಯಾದವರಿಗೆ ಅಷ್ಟೊಂದು ಕೆಪಾಸಿಟಿ ಇದ್ರೆ ಅಷ್ಟು ಇಂಡಸ್ಟ್ರಿ ಪೀಪಲ್ ಒಂದು ಕಡೆ ಇರಲಿ ಸ್ವಾಮಿ, ನಾನು ಒಂದು ಕಡೆ ಇರ್ತೀನಿ. ನೋಡಿಕೊಳ್ತೀನಿ ಸ್ವಾಮಿ, ನಿಮಗೆ ಯೋಗ್ಯತೆ ಇದೆಯಾ ಮಾಡೋಕೆ? ನಾನು ಉಚ್ಚೆ ಒಯ್ದಿದ್ದು, ಊಟ ಮಾಡಿದ್ದು, ಕಕ್ಕ ಮಾಡಿದ್ದು ಇದೆಲ್ಲ ಬೇಕಾ ನಿಮಗೆ? ಇವತ್ತು ಯಾವ ಹೀರೋ ನಿಮಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿಲ್ಲ? ನಾವೆಲ್ಲ ಗಾಂಡು ನನ್ನ ಮಕ್ಕಳು, ನಾವೆಲ್ಲ ಗಾಂಡುಗೆ ಹುಟ್ಟಿರೋರ. ನಾವು ನಮ್ಮ ಅಪ್ಪನಿಗೆ ಹುಟ್ಟಿರೋದು, ತೂಗುದೀಪ ಶ್ರೀನಿವಾಸ್ಗೆ ಹುಟ್ಟಿರೋದು. ನಾನು ಒಂದು ಹೇಳ್ತೀನಿ ಕೇಳ್ಕೊಂಡ್ಬಿಡಿ, ನನ್ನಂತ ಲೋಕಲ್ ಸೂ ಹುಟ್ಟಿದ ಸೂ ಮಗ ಇನ್ನೊಬ್ಬ ಸಿಗಲ್ಲ. ಇದು ದರ್ಶನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಇರೋದು. ಈ ಆಡಿಯೋ ಬಿಡುಗಡೆ ಆಗ್ತಿದ್ದಂತೆ ಕಾಡ್ಗಿಚ್ಚಿನಂತೆ ಅಬ್ಬಿಬಿಟ್ಟಿತ್ತು. ಮಾಧ್ಯಮಗಳು ಕೆಂಡ ಕಾರ್ಬಿಟ್ವು. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇಂಥ ಕೆಟ್ಟ ಮಾತು ಆಡಿದ್ದು ಸರಿನಾ ಅಂತ ಖಂಡಿಸಿಬಿಟ್ವು. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಎಲ್ಲ ಮೀಡಿದವರು ಒಟ್ಟಾಗ್ಬಿಟ್ರು. ದರ್ಶನ್ ಕುರಿತ ಯಾವ ಸುದ್ದಿ ಪ್ರಸಾರ ಮಾಡಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ವು. ಒಂದೊಳ್ಳೆ ಪಾಠ ಕಲಿಸಬೇಕು ಅಂತ ನಿರ್ಧರಿಸಿಬಿಟ್ರು. ಬರೋಬ್ಬರಿ 4 ವರ್ಷ ದರ್ಶನ್ ಕುರಿತ ಒಂದೇ ಒಂದು ಸಣ್ಣ ಸುದ್ದಿಯನ್ನು ಮಾಡಲಿಲ್ಲ. ಈ ಚಿತ್ರರಂಗದಲ್ಲಿ ಇದ್ದವರಿಗೆ ಮೀಡಿಯಾ ಇಲ್ಲ ಅಂದ್ರೆ ಪ್ರಚಾರನೇ ಸಿಗಲ್ಲ ಅಂತ ಗೊತ್ತು. ಸಾಮಾಜಿಕ ಜಾಲತಾಣ ಎಷ್ಟೇ ಇದ್ರೂ ಮಾಧ್ಯಮಗಳೇ ಅಂತಿಮವಾಗಿ ಬಲ ನೀಡೋದು ಅನ್ನೋದು ಗೊತ್ತು. ಅದೇ ರೀತಿ ದರ್ಶನ್ ವಿಚಾರದಲ್ಲಿ ಮಾಧ್ಯಮಗಳು ಯಾವುದೇ ಒಂದು ಸಣ್ಣ ಸುದ್ದಿ ಪ್ರಸಾರ ಮಾಡದೆ ಬ್ಯಾನ್ ಮಾಡಿದ್ದು. ಆ ನಂತರ ದರ್ಶನ್ ಸಿನಿಮಾಗಳು ರಿಲೀಸ್ ಆದವುಗಳೆಲ್ಲ ತೋಪೆದ್ದು ಹೋದ್ವು. ಅಭಿಮಾನಿಗಳು ಎಷ್ಟೇ ಕೈ ಹಿಡಿದ್ರು ಸಿನಿಮಾಗಳು ಗೆಲ್ಲಲಿಲ್ಲ. ಅಷ್ಟರಲ್ಲಿ ಸೋತು ಸುಣ್ಣಾಗಿದ್ದ ದರ್ಶನ್ಗೆ ತಪ್ಪಿನ ಅರಿವಾಗಿತ್ತು. ಮಾಧ್ಯಮಗಳಿಗೆ ಶರಣಾಗಿ ಬಿಟ್ರು.
ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಕ್ಷಮೆ ಕೇಳಿಯೇ ಬಿಟ್ರು. ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಮೀಡಿಯಾ ಹಾಗೂ ದರ್ಶನ್ ನಡುವೆ ಸಂಧಾನವೂ ಆಯಿತು. ದರ್ಶನ್ ಕೂಡ ಕ್ಷಮೆ ಕೇಳಿದ್ದು, ಮಾಧ್ಯಮಗಳಿಗೆ ಎಲ್ಲ ಪತ್ರ ಕೂಡ ರವಾನೆ ಮಾಡಿದ್ರು. ಇನ್ನೇನು ಎಲ್ಲ ಸರಿಯಾಯಿತು. ದರ್ಶನ್ ಕುರಿತ ಸುದ್ದಿಗಳನ್ನ ಮೀಡಿಯಾದವರು ಪ್ರಸಾರ ಮಾಡಕ್ಕೆ ಶುರು ಮಾಡಿದ್ರು. ಅದೇ ವೇಳೆ ಕಾಟೇರ ಸಿನಿಮಾ ಕೂಡ ರಿಲೀಸ್ ಆಯಿತು. ಮಾಧ್ಯಮಗಳು ಕೂಡ ಅದನ್ನ ಚೆನ್ನಾಗಿಯೇ ಕವರ್ ಮಾಡಿದ್ರು. ಒಳ್ಳೆ ಕಂಟೆಂಟ್ ಇದ್ದ ಸಿನಿಮಾ ಆಗಿದ್ದರಿಂದ ಗೆದ್ದು ಸೂಪರ್ ಹಿಟ್ ಆಯಿತು. ಆ ಬಳಿಕ ನಡೆದಿದ್ದೇ ದೊಡ್ಡ ದುರಂತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿಬಿಟ್ರು. ಮಾಧ್ಯಮಗಳು ದರ್ಶನ್ ಕುರಿತು ಎಷ್ಟೇ ಒಳ್ಳೆ ಸುದ್ದಿಯನ್ನ ಮಾಡಿದ್ರೋ ಅಷ್ಟೇ ಕೆಟ್ಟದನ್ನು ತೋರ್ಸಕ್ಕೆ ಶುರು ಮಾಡಿದ್ರು. ಜೊತೆಗೆ ಮಾಧ್ಯಮಗಳಿಗೆ ಬೈದಿದ್ದು ಸೇಡು ಕೂಡ ಒಂದ್ ಕಡೆ ಇತ್ತು. ಅದೆಲ್ಲ ಸೇರಿಸಿ ಸಿಕ್ಕಿದ್ದೇ ಚಾನ್ಸ್ ಅಂತ ಚೆನ್ನಾಗಿಯೇ ಕವರ್ ಮಾಡಿದ್ರು. ದರ್ಶನ್ ಅರೆಸ್ಟ್ ಆಗಿದ್ದು, ದರ್ಶನ್ ಜೈಲಿಗೆ ಹೋಗಿದ್ದು, ಇದು ಯಾವುದನ್ನು ಬಿಡಲಿಲ್ಲ. ದರ್ಶನ್ ಏನೇ ಮಾಡಿದ್ರು ಬಿಡದಂತೆ ಸುದ್ದಿ ಮಾಡಿದ್ರು. ಇನ್ನೇನು ದರ್ಶನ್ ಜೈಲಿಗೆ ಹೋದ್ಮೇಲೆ ಇನ್ನೇನು ಪ್ರಸಾರ ಮಾಡಕ್ಕೆ ಇರುತ್ತಲ್ವಾ. ಆದ್ರೆ ಮಾಧ್ಯಮದ ಒಳಗೆ ಇರೋಂಥ ಸತ್ಯನೇ ಬೇರೆ. ಅದನ್ನೇ ನಾವು ಹೇಳ್ತೀವಿ ಕೇಳಿ. ದರ್ಶನ್ ಅರೆಸ್ಟ್ ಬಗ್ಗೆ ಮಾಧ್ಯಮಗಳು ಸುದ್ದಿ ಮಾಡೋದು ಶುರು ಮಾಡಿದ ಮೇಲೆ ಮಾಧ್ಯಮಗಳಲ್ಲಿ ಅಂಥದ್ದೇನೋ ಬದಲಾವಣೆ ಇರಲಿಲ್ಲ. ಆದ್ರೆ ಸ್ವಲ್ಪ ದಿನಗಳ ನಂತರ TRP ಒಂದೇ ಸಾರಿ ಗಗನಕ್ಕೇರಿತ್ತು. ಮೊದಲೇ ಈ ಮೊಬೈಲ್ ಯುಗದಲ್ಲಿ ಸಂಕಷ್ಟದಲ್ಲಿದ್ದ ಮಾಧ್ಯಮಗಳಿಗೆ ದೊಡ್ಡ ಬೂಸ್ಟ್ ಸಿಕ್ಕಿತ್ತು. ಅವತ್ತಿನಿಂದ ದರ್ಶನ್ ಬಗ್ಗೆ ಯಾವುದೇ ಒಂದು ಸಣ್ಣ ಸುದ್ದಿಯನ್ನು ಬಿಡಲೇ ಇಲ್ಲ. ಇದಿಷ್ಟೇ ಅಲ್ಲ, ಸಾಮಾಜಿಕ ವೇದಿಕೆಯಾದ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಮಿಲಿಯನ್ ಗಟ್ಟಲೆ ಜನ ದರ್ಶನ್ ಸುದ್ದಿಗಳನ್ನ ಮಾತ್ರ ವೀಕ್ಷಣೆ ಮಾಡ್ತಿದ್ರು. ಒಂದು ವೇಳೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಾರದೆ ಇದ್ದಿದ್ರೆ ಮಾಧ್ಯಮಗಳು ದರ್ಶನ್ ಕುರಿತ ಸುದ್ದಿಗಳನ್ನ ಮೂಸಿಯೂ ನೋಡ್ತಿರ್ಲಿಲ್ಲ. ಆದ್ರೆ ದರ್ಶನ್ ಕುರಿತ ಯಾವುದೇ ಒಂದು ಸಣ್ಣ ಸುದ್ದಿಗಳನ್ನ ಹಾಕಿದ್ರು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಬರಲು ಶುರುವಾಯಿತು. ಯೂಟ್ಯೂಬ್ ಚಾನಲ್ ಇದ್ದವರಿಗೆ ಇದರ ಲಾಭ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಆದ್ರೆ ಜನಸಾಮಾನ್ಯರಿಗೆ, ಅಭಿಮಾನಿಗಳಿಗೆ ಇದನ್ನ ತಿಳಿಸೋದು ಹೇಗೆ ಅಲ್ವಾ? ಅದನ್ನ ನಾನು ಇನ್ನೂ ಡಿಟೇಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ 5-6 ಸಾವಿರ ವೀಕ್ಷಣೆ ಪಡೆದ್ರೆ ಅದೇ ಹೆಚ್ಚು. ಅದಕ್ಕೆ ಅಂತ ದೊಡ್ಡ ಮಟ್ಟದ ಹಣ ಏನು ಸಿಗಲ್ಲ. ಆದ್ರೆ ದರ್ಶನ್ ಕುರಿತ ಒಂದೊಂದು ಸುದ್ದಿಗಳು 10, 20, 30 ಲಕ್ಷ ವೀಕ್ಷಣೆ ಪಡಿತಾ ಇತ್ತು. ಒಂದು ವಿಡಿಯೋ 1 ಮಿಲಿಯನ್ ವೀಕ್ಷಣೆ ಪಡೆದ್ರೆ ಯೂಟ್ಯೂಬ್ ಒಂದರಲ್ಲೇ ಹೆಚ್ಚು ಕಡಿಮೆ 10 ರಿಂದ 15 ಸಾವಿರ ಹಣವನ್ನ ಯೂಟ್ಯೂಬ್ನವರು ಕೊಡ್ತಾರೆ. ಫೇಸ್ಬುಕ್ ನಲ್ಲಿ ಕೂಡ 50 ಸಾವಿರ ಹಣವನ್ನ ಕೊಡ್ತಾರೆ. ಇನ್ನು ದರ್ಶನ್ ಕುರಿತ ಹೆಚ್ಚು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಇನ್ನೆಷ್ಟು ಹಣ ಗಳಿಸಬಹುದು ಅಲ್ವಾ? ಇದೇ ವಿಚಾರಕ್ಕೆ ದರ್ಶನ್ ಕುರಿತ ಯಾವುದೇ ಸುದ್ದಿಗಳನ್ನ ಮೀಡಿಯಾದವರು ಮಿಸ್ ಮಾಡಲ್ಲ, ಮಾಡ್ತಾನೂ ಇಲ್ಲ. ಹಾಗಾದ್ರೆ ಯಾರು ಕೊಲೆನೇ ಮಾಡಿಲ್ವಾ? ದರ್ಶನ್ ಮಾತ್ರ ಕೊಲೆ ಮಾಡಿರೋದಾ ಅಂತ ನೀವು ಕೇಳ್ಬೋದು. ಇದರಲ್ಲಿ ರಾಜಕೀಯ ಇನ್ವಾಲ್ವ್ ಇರಬಹುದು ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ನಿಜವಾಗಿಯೂ ಯಾವೊಬ್ಬ ರಾಜಕೀಯದವರು ಇದರಲ್ಲಿ ಇನ್ವಾಲ್ವ್ ಇಲ್ಲ. ಆದ್ರೆ ಸರ್ಕಾರದವರು ಈ ಬಗ್ಗೆ ಯಾಕೆ ಮುತುವರ್ಜಿ ವಹಿಸ್ತಾ ಇದ್ದಾರೆ ಗೊತ್ತಾ? ದರ್ಶನ್ ಕೊಲೆ ಪ್ರಕರಣವನ್ನ ಮಾಧ್ಯಮದವರು ಇಂಚಿಂಚು ಜಾಲಾಡ್ತಾ ಇರೋದು ಸರ್ಕಾರದವರಿಗೂ ಗೊತ್ತು. ಒಂದು ವೇಳೆ ಸರ್ಕಾರದವರು ದರ್ಶನ್ ಪರ ಏನಾದ್ರೂ ಕನಿಕರ ತೋರಿಸಿದ್ರೆ ಮಾಧ್ಯಮದವರು ಸರ್ಕಾರದವನ್ನ ರುಬ್ಬಿ ಬಿಡ್ತಾರೆ. ಸರ್ಕಾರದ ಬುಡವನ್ನೇ ಅಲ್ಲಾಡಿಸಿ ಬಿಡ್ತಾರೆ. ಈ ಸೂಕ್ಷ್ಮತೆ ಸರ್ಕಾರದವರಿಗೂ ಗೊತ್ತು. ಹೀಗಾಗಿ ಸರ್ಕಾರದವರು ಕೂಡ ಮುತುವರ್ಜಿ ವಹಿಸಿ ಪ್ರಕರಣವನ್ನ ಇಂಚಿಂಚು ಫಾಲೋ ಮಾಡ್ತಿದ್ದಾರೆ. ಎಲ್ಲಿಯೂ ಅಳಿ ತಪ್ಪದಂತೆ ನೋಡಿಕೊಳ್ತಿದ್ದಾರೆ. ಇದು ವಾಸ್ತವ ಸತ್ಯ. ಮೀಡಿಯಾದ ಒಳಗೆ ನಡೀತಾ ಇರೋದು ಇಷ್ಟೇ. ಒಂದು ಕಡೆ ದರ್ಶನ್ ಬಗ್ಗೆ ಹಳೆ ದ್ವೇಷ, ಇನ್ನೊಂದು ಕಡೆ TRP ಹಣದಾಹದ ಕಾರಣಕ್ಕೆ ಮಾಧ್ಯಮದವರು ದರ್ಶನ್ ಸುದ್ದಿಗಳನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನೇ ಆಗಲಿ ಇಲ್ಲಿ ಹಣವೇ ಮುಖ್ಯ ಅಂತ ಮಾಧ್ಯಮದವರು ತೋರಿಸಿಕೊಂಡಿದ್ದಾರೆ ಅಷ್ಟೇ. ಧನ್ಯವಾದ.